ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, ಡಿಎಂಎಸ್ ನ್ಯೂಸ್ಗೆ ಸ್ವಾಗತ. ದೇಶದ ಆರ್ಥಿಕ ವ್ಯವಸ್ಥೆ ಬಲಪಡಿಸುವಲ್ಲಿ ಹಾಗೂ ದೇಶ ವಿಕಸಿತ ಭಾರತ ಆಗಲು ಸಹಕಾರ ಕ್ಷೇತ್ರದ ಕೊಡುಗೆಗಳು ಅಪಾರ. ಸಂಜಯ್ ಪಾಟೀಲ್ ಕನಮಡಿ. ಕೇಂದ್ರ ಸಹಕಾರ ಸಚಿವಾಲಯ ಸ್ಥಾಪನೆಗೆ 5 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇಂದು ದಿನಾಂಕ 3/7/2026 ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ವಿಜಯಪುರ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತ ವಿಜಯಪುರ ಸಹಯೋಗದೊಂದಿಗೆ ಸಹಕಾರ ಜಾಗೃತಿ ಸಭೆ ಕಾರ್ಯಕ್ರಮವನ್ನು ವೀರಶೈವ ವಿದ್ಯಾವರ್ಧಕ ಸಂಘ ಎಸ್ಕೆ ಬಿಎಡ್ ಕಾಲೇಜ್ ತಾಳಿಕೋಟೆ ಇಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯ ನುಡಿಗಳನ್ನು ಶ್ರೀ ವಿಸಿ ಹಿರೇಮಠ್ ಅಧ್ಯಕ್ಷರು ವೀರಶೈವ ವಿದ್ಯಾವರ್ಧಕ ಸಂಘ ತಾಳಿಕೋಟೆ ಇವರು ನೀಡಿದ್ರು. ಅಧ್ಯಕ್ಷತೆಯನ್ನು ಸಂಯುಕ್ತ ಸಹಕಾರಿಯ ಮಾನ್ಯ ನಿರ್ದೇಶಕರಾದಂತಹ ಶ್ರೀ ಸಂಜಯ್ ಪಾಟೀಲ್ ಇವರು ವಹಿಸಿ ಸಹಕಾರ ಕ್ಷೇತ್ರ ನಡೆದು ಬಂದ ದಾರಿ, ಸಹಕಾರ ಸಚಿವಾಲಯ ಸ್ಥಾಪನೆ ನಂತರ ದೇಶದಲ್ಲಿ ಅದರ ಪ್ರಗತಿ ಕುರಿತು ತಿಳಿಸಿದ್ರು. ಮುಖ್ಯ ಅತಿಥಿಗಳಾಗಿ ವಿಜಯಪುರ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತ ವಿಜಯಪುರ ಇದರ ಉಪಾಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಕವಟಗಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಾಗೂ ಒಕ್ಕೂಟದ ನಿರ್ದೇಶಕರುಗಳಾದ ಶ್ರೀ ಸಿದ್ದು ಮಲ್ಲಿಕಾರ್ಜುನ್ ಮಠ್, ಶ್ರೀ ಯಮನಪ್ಪ ಸಾತಿಹಾಳ, ಶ್ರೀ ಅರುಣ್ ಆರ್ ವಾರದ, ಶ್ರೀ ವಿವೇಕಾನಂದ ಶಿರೋಳಕರ್, ಮುಖ್ಯ ಕಾರ್ಯನಿರ್ವಾಹಕರಾದ ಪಂಪನಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಸಹಕಾರಿ ಜಾಗೃತ ಸಭೆಯನ್ನ ವೀರಶೈವ ವಿದ್ಯಾವರ್ಧಕ ಸಂಘದ ಬಿಎಡ್ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಸಹಕಾರಿಗಳಾದಂತಹ ಶ್ರೀ ಕಾಶಿನಾಥ್ ಮುರಾಳ್, ಶ್ರೀ ಕಿಶನ್ ಲೋಕ್ರೆ, ಶ್ರೀ ವಾಸುದೇವ್ ಎಪ್ಸೂರ್, ಶ್ರೀ ಸಂಜು ಅಂಚಾಟೆ, ಶ್ರೀ ಶಂಕರಗೌಡ ಪಾಟೀಲ್, ಶ್ರೀ ದ್ಯಾಮನಗೌಡ ಪಾಟೀಲ್ ಮಿಣಜಿಗಿ, ಶ್ರೀ ಬಾಬು ಸಿಂಗ್ ಅಜೇರಿ, ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಹಟ್ಟಿ ಅವರು, ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಸದಸ್ಯರು, ತಾಲೂಕಿನ ಸ್ಥಳೀಯ ಸಹಕಾರಿಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಉಪಸ್ಥಿತರಿದ್ದರು. ವರದಿ ನಜೀರ್ ಅಹಮದ್ ಚೋರಗಸ್ತಿ, ಡಿಎಂಎಸ್ ನ್ಯೂಸ್ ತಾಳಿಕೋಟೆ. ಡಿಎಂಎಸ್ ನ್ಯೂಸ್ ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ ಡಿಎಂಎಸ್ ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಎಂಎಸ್ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.